ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಏನಪ್ಪ ಇದು ಯಾವುದೋ ಮನೆ ವಿಡಿಯೋ ಮಾಡ್ತಾ ತೋರಿಸ್ತಿದ್ದಾಳೆ ಅಂತ ಅನ್ಕೊತಾ ಇದ್ದೀರಾ? ಹೌದು ಫ್ರೆಂಡ್ಸ್, ನಮ್ಮ ಅತ್ತಿಗೆ ಮನೆಯಲ್ಲಿ ಮದುವೆ ಪ್ರೋಗ್ರಾಮ್ ನಡೀತಾ ಇದೆ. ಅತ್ತಿಗೆ ಮಗನ ಮದುವೆ ನಡೀತಾ ಇದೆ, ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಮಗಂದು. ಸೊ ಅದಕ್ಕೆ ನಾವು ಪ್ರಿಪ್ರೇಷನ್ ಮಾಡೋದಕ್ಕೆ ಅಂತ ಒನ್ ಡೇ ಬಿಫೋರೇ ಹೋಗಿದ್ವಿ. ಇದು ಲಾಸ್ಟ್ ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಇದು ನಾಳೆ ದೇವತಾ ಕಾರ್ಯ ಪ್ರೋಗ್ರಾಮ್ ಇರೋದ್ರಿಂದ ಫ್ರೈಡೇ, ಇದು ಗುರುವಾರನೇ ಎಲ್ಲವೂ ಡೆಕೋರೇಷನ್ರೆಲ್ಲ ಬಂದು ಡೆಕೋರೇಷನ್ ಮಾಡಿದರು. ಸೊ ಪೂಜೆದು ಮಾತ್ರ ಪೆಂಡಿಂಗ್ ಇತ್ತು. ಸೊ ನಾನು ಅದು ಪೂಜೆ ಮಾತ್ರ ಕ್ಲಿಯರ್ ಮಾಡಿ ಎಲ್ಲ ಅಲಂಕಾರ ಮಾಡ್ತಿದ್ದೀನಿ. ಅರೌಂಡ್ ಈವ್ನಿಂಗು 7:30 ಆಗಿದೆ ಅನಿಸುತ್ತೆ ಟೈಮು. ಏನಕ್ಕೆ ಇಷ್ಟು ಮುಂಚೆನೇ ಅಲಂಕಾರ ಮಾಡ್ತಾಯಿದ್ದೀನಿ ಅಂದರೆ, ನಾಳೆ ಮಾರ್ನಿಂಗು ನಾವು ಬೇಗ ಎದ್ದು ಗಂಗೆ ಪೂಜೆ ಎಲ್ಲ ಮಾಡಿ ಚಪ್ರದ ಪೂಜೆ ಎಲ್ಲ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಮಾರ್ನಿಂಗ್ ಅಂದರೆ ತುಂಬ ಜನ ಎಲ್ಲ ನೆಂಟರೆಲ್ಲ ಗೆಸ್ಟ್ ಎಲ್ಲ ಬರೋದ್ರಿಂದ ಕೆಲಸಗಳು ಸ್ವಲ್ಪ ಆಗೋದಿಲ್ಲ ಅಲ್ವಾ. ಸೊ ಅದಕ್ಕೆ ಇನ್ನೊಂದು ದಿವಸನೇ ಏನೇನು ಬೇಕೋ ಪೂಜೆಗೆ ಅಲಂಕಾರ ಎಲ್ಲ ಮಾಡಿಟ್ಬಿಟ್ರೆ ಮಾರ್ನಿಂಗ್ ಎದ್ದು ಬರೀ ನಾವು ದೀಪ ಹಚ್ಚಿ ನಾವೇನು ದೇವತಾ ಕಾರ್ಯ ಪ್ರೋಗ್ರಾಮ್ ಇದೆ ಅದನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ನಾನು ಎಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಒನ್ ಡೇ ಬಿಫೋರು ಯಾರೂ ನೆಂಟರೇನು ಬಂದಿರಲಿಲ್ಲ. ಸೊ ನಾನು, ನಮ್ಮ ಹಸ್ಬೆಂಡು, ನನ್ನ ಮಕ್ಕಳು ಮಾತ್ರ ಹೋಗಿದ್ದಿದ್ದು. ನಾವು ಹೋದ್ಮೇಲೆ ಎಲ್ಲ ಹೂ ಡೆಕೋರೇಷನ್ ಎಲ್ಲ ಮಾಡಿದ್ರು. ಅರಿಶಿನ ಶಾಸ್ತ್ರಕ್ಕೆ ನಾಳೆ ಮಾರ್ನಿಂಗ್ ಏನೇನು ಬೇಕೋ ಅದರದ್ದೆಲ್ಲ ವ್ಯವಸ್ಥೆ ಮಾಡಿದ್ರು. ದೇವರಿಗೆ ಎಷ್ಟೇ ಹೂ ಅಲಂಕಾರ ಮಾಡಿದ್ರು ಕಲರ್ಸ್ ಹೂಗಳೆಲ್ಲ ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ. ನಮಗೂ ಹಾಗೆ ಖುಷಿ ಆಗುತ್ತೆ, ಹಾಗೆ ದೇವ್ರಿಗೂ ಹೂಗಳ ಅಲಂಕಾರ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏಕೆಂದರೆ ದೇವ್ರ ಮನೆ ಇದು ಮಂಟಪ ಇಟ್ಟಿದ್ದರಿಂದ ನನಗೆ ಫ್ಲವರೆಲ್ಲ ಅರೇಂಜ್ ಮಾಡೋಕ್ಕೆಲ್ಲ ಜಾಗ ಚೆನ್ನಾಗಿ ಸಿಕ್ತು. ಸೊ ಅರೇಂಜ್ ಮಾಡಿದೆ. ಇದು ಬಿಜಿಂಗಿ ಪೆಟ್ಟಿಗೆ ಸಾಮಾನ್ಯವಾಗಿ ಗಂಡಿನ ಕಡೆ ಎಲ್ಲ ತೊಗೊಂಡು ಹೋಗ್ತೀವಲ್ಲ. ಸೊ ಅದಕ್ಕೆ ಸಿಂಪಲ್ಲಾಗಿ ಒಂದು ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನೈಟು 8:30 ಆಗ್ತಾ ಬಂತು. ಸೊ ಇದು ಅರಿಶಿನ ಶಾಸ್ತ್ರಕ್ಕೆ ಅಂತ ಮೇಲೆ ಡೆಕೋರೇಷನ್ ಮಾಡಿದರು ಅಂತ ಹೇಳಿದ್ರು. ಸೊ ಅದು ನೋಡೋಣ ಅಂತ ಹೋಗಿದ್ದೆ. ಆವಾಗ ನೈಟದು ವ್ಯೂ ಮಾತ್ರ ನೋಡಿ, ಎಲ್ಲ ಕಡೆ ಲೈಟ್ಸ್ ಆನ್ ಆಗಿತ್ತು. ಎಲ್ಲ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ಗಳಿತ್ತಲ್ವ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಸೊ ಅದರಿಂದ ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಲೈಟಿಂಗ್ ಎಲ್ಲ ಹಾಕಿದಾರಲ್ಲ ಮನೆಗೆ ಆಲ್ರೆಡಿ 2 ಡೇಸ್ ಬಿಫೋರ್ ಎಲ್ಲ ಮಾಡಿದರು. ಸೊ ಇದು ಸಿಂಪಲ್ಲಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಯಾಕೆಂದರೆ ನಮ್ಮ ಮದುವೆ ಹುಡುಗಂಗೆ ಅಷ್ಟು ಗ್ರ್ಯಾಂಡಾಗೆಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಇಷ್ಟ ಇರಲಿಲ್ಲ. ಸೊ ಅದಕ್ಕೆ ಸಿಂಪಲ್ಲಾಗಿ ಒಂದು ಬ್ಯಾಕ್ಗ್ರೌಂಡು ಈ ಥರ ಡಿಸೈನ್ ಮಾಡಿದ್ದಾರೆ. ನಾಳೆಗೆ ಡೆಕೋರೇಷನ್ಗೆ ಏನು ಅರ್ಶಿನಕ್ಕೆ ಏನು ಬೇಕು ಸಿಂಪಲ್ಲಾಗಿ ಒಂದು ಡೆಕೋರೇಷನ್ ಮಾಡ್ಕೊಂಡಿದ್ರು. ಸೊ ಇದು ಆಲ್ರೆಡಿ ನಾನು ಇದೆಲ್ಲ ಮುಗಿಸೋದಕ್ಕೆ 9 ಆಯಿತು. ಹಾಗೆ ಊಟ ಎಲ್ಲ ಮಾಡಿಕೊಂಡು ಒಂದು ಲಾಸ್ಟದು ಏನಿದು ಮಾಡಿದ್ದೀವಿ ನಾವು ಡೆಕೋರೇಷನ್ ಮಾಡಿದ್ನಲ್ವ, ಬಾಗಿಲು ತೋರಣದಿಂದ ಹಿಡಿದು ಹೇಗೆ ಕಾಣುತ್ತೆ ಅಂತ ಒಂದೇ ಒಂದು ವ್ಯೂ ತೊಗೊಳ್ಳೋಣ ಅಂತ ವ್ಯೂ ತೊಗೊಳ್ತಾ ಇದ್ದೀನಿ. ನೋಡಿ, ಇದನ್ನು 2 ಕಲರ್ ಫ್ಲವರ್ ಯೂಸ್ ಮಾಡಿ ತೋರಣ ಥರ ಮಾಡಿದರು. ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಹಾಗೆ ಮನೆದು ಇವರು ರೀಸೆಂಟಾಗಿ ಒಂದು 4-5 ಇಯರ್ಸ್ ಆಯಿತು ಮನೆ ಕಟ್ಟಿ. ಇದು ಮನೆದು ಒಂದು ವೀಡಿಯೋ ಮಾಡೋಣ ಅಂತ ಹಾಗೆ ಮಾಡ್ತಾಯಿದ್ದೀನಿ. ಮಕ್ಕಳೆಲ್ಲ ಫೋನ್ ನೋಡೋದ್ರಲ್ಲಿ ಬ್ಯುಸಿಯಾಗಿದ್ದರು. ನನ್ನ ಖುಷಿನೂ ಸನ್ನಿಧಿನೂ ಎಲ್ಲರೂ. ಸೊ ನಾನು ಹಾಗೆ ಎಲ್ಲ ಡೆಕೋರೇಷನ್ ಮಾಡಿದ್ವಲ್ಲ ಅಂತ ಸಿಂಪಲ್ಲಾಗಿ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಹೀಗೆ ಪೂಜೆ ಡೆಕೋರೇಷನ್ ಮಾಡಿದ್ಮೇಲೆ ಹೇಗಿರುತ್ತೆ ಅಂತ ಒಂದು ವಿಡಿಯೋ ಮಾಡಿಕೊಂಡೆ. ನಮ್ಮ ಅಕ್ಕನೂ ನಮ್ಮ ಅತ್ತೆ ಎಲ್ಲ ಇದ್ದರು. ಸೊ ನೋಡಿ, ಇದು ಲಾಸ್ಟಲ್ಲಿ ಮಂಟಪ ಇದೆ ಮಧ್ಯದಲ್ಲಿ, ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ನೋಡಿ ಹೇಗೆ ಕಾಣಿಸ್ತಾ ಇದೆ, ನಿಮ್ಗೆ ಹೇಗೆ ಅನಿಸುತ್ತೆ ದಯವಿಟ್ಟು ಒಂದು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಮೇನ್ ಎಂಟ್ರೆನ್ಸಿಂದ ಬರಬೇಕಾದ್ರೆ ಒಂದು ಬುದ್ಧಂದು ಒಂದು ಸ್ಟ್ಯಾಚ್ಯೂ ಥರ ಮಾಡಿಟ್ಟಿದ್ದಾರೆ. ಶೋ ಕೇಸ್ ಥರ ಚೆನ್ನಾಗಿ ಕಾಣುತ್ತೆ. ಅದು ಏನೋ ಒಂದು ಮೈಂಡ್ಫುಲ್ಲಾಗಿ, ಯಾವುದೇ ರೀತಿ ಒಂದು ಮೈಂಡು ಪೀಸ್ಫುಲ್ಲಾಗಿರಲಿ ಅಂತ ಇದನ್ನು ಆಲ್ಮೋಸ್ಟ್ ಎಲ್ಲ ಮನೇಲೂ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ನಾಳೆ ಪೂಜೆಗೆ ಎಲ್ಲ ಡೆಕೋರೇಷನ್ ಅರೇಂಜ್ಮೆಂಟ್ ಎಲ್ಲ ಮಾಡಿಬಿಟ್ಟಿದ್ದೀನಿ. ನಾಳೆ ಮಾರ್ನಿಂಗ್ ಏನು ರೊಟೀನ್ ಮುಗಿಸ್ಕೊಂಡು ದೀಪ ಹಚ್ಬಿಟ್ಟು ಪೂಜೆ ಕಾರ್ಯಕ್ರಮಗಳು ಸ್ಟಾರ್ಟ್ ಮಾಡಿದ್ರೆ ಆಯಿತು. ಸೊ ಮದುವೆ ಮನೆ ಅಂದಮೇಲೆ ಏನೇ ಹೂ ಡೆಕೋರೇಷನ್ ಇದ್ರೂ ಮನೆ ಮುಂದೆ ಒಂದು ರಂಗೋಲಿ ಇಲ್ಲಾಂದರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗೆ ಒಂದು ಸಿಂಪಲ್ಲಾಗಿ ರಂಗೋಲಿ ಬೇಡೋಣ ಅಂದ್ಕೊಂಡೆ. ಇಲ್ಲಿ ಯಾವುದೇ ರೀತಿಯ ಅಚ್ಚುಗಳು ನಾನು ತಂದಿರಲಿಲ್ಲ. ಹಾಗೆ ಓನಾಗಿ ವಿತ್ ಚುಕ್ಕಿ ಇಲ್ಲದೆ ಇರೋ ಥರ ರಂಗೋಲಿ ಬಿಟ್ಬಿಡೋಣ ಅಂದ್ಕೊಂಡು ಒಂದು ಸಿಂಪಲ್ಲಾಗಿ ರಂಗೋಲಿ ಬಿಡಿಸ್ತಾ ಇದ್ದೀನಿ. ಸೊ ಯಾಕೆಂದರೆ ಇನ್ನೂ ಚಪ್ಪರ ಹಾಕಿರ್ಲಿಲ್ವಲ್ಲ, ನಾವು ದೊಡ್ಡ ರಂಗೋಲಿ ಬಿಟ್ಟು ಚಪ್ಪರ ಹಾಕ್ಬೇಕಾರೆಲ್ಲ ಸ್ಪ್ರೆಡ್ ಮಾಡಿಬಿಡ್ತಾರೆ, ನೀಟಾಗಿ ನೋಡ್ಕೊಳ್ಳಲ್ಲ ಅಂತ ಅಂದ್ಕೊಂಡು
ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಏಕೆಂದರೆ ಅಕ್ಕ ಹೂವು ಇದು ಕಲರ್ಸ್ ಎಲ್ಲ ಏನೂ ಇರಲಿಲ್ಲ. ಸೊ ಸಿಂಪಲ್ಲಾಗಿರೋ ಕಲರ್ಸ್ಗಳನ್ನ ತರಿಸಿದ್ವಿ. ಹೋದ್ಮೇಲೆ ರಂಗೋಲಿ ಎಲ್ಲ ಏನು ಬೇಡ, ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಏನು ಬೇಡ ಅಂತಿದ್ರು. ಸೊ ಇಲ್ಲ, ಚೆನ್ನಾಗಿರುತ್ತೆ ಮನೆ ಎಂಟ್ರೆನ್ಸಲ್ಲಿ ತೋರಣ ಹಾಕಿದಾಗ ರಂಗೋಲಿ ಇಲ್ಲಾಂದರೆ ಏನು ಚೆನ್ನಾಗಿರುತ್ತೆ ಅಂತ ಹೇಳಿ, ಸೊ ಒಂದು ಸಿಂಪಲ್ಲಾಗಿ ಒಂದು ರಂಗೋಲಿ ಬಿಟ್ಬಿಡೋಣ ಅಂತ ರಂಗೋಲಿ ಬಿಡ್ತಾಯಿದ್ದೀನಿ. ಇದಕ್ಕೆ ನಾನು ಚುಕ್ಕಿ ಎಲ್ಲ ಏನೂ ಬಳಸಿಲ್ಲ. ಸಿಂಪಲ್ ಹಾಗೆ ಒಂದು ಓನ್ ಕ್ರಿಯೇಷನಲ್ಲಿ ಓನ್ ಡಿಸೈನ್ ಹಾಕ್ಕೊಂಡು ಹೋಗಿ ಕಲರ್ ಫಿಲ್ ಮಾಡ್ತಾಯಿದ್ದೀನಿ ಅಷ್ಟೇ. ನಿಮ್ಗೆ ಯಾವ ಕಲರ್ ಬೇಕಾದ್ರೂ ಫಿಲ್ ಮಾಡ್ಕೋಬೋದು ರಂಗೋಲಿಲಿ. ನಾನು ಚುಕ್ಕಿ ಇಲ್ಲದೆ ರಂಗೋಲಿಗಳೇ ಜಾಸ್ತಿ ಬಿಡೋದು. ಅದು ಬಿಟ್ಟರೆ ಅಚ್ಚುಗಳನ್ನ ಜಾಸ್ತಿ ಬಿಡ್ತೀನಿ. ಚುಕ್ಕಿ ಇರೋ ರಂಗೋಲಿಗಳು ತುಂಬ ಟೈಮ್ ತೊಗೊಳುತ್ತೆ. ಸೊ ಅದರಿಂದ ನಾನು ಅದನ್ನು ಟ್ರೈ ಮಾಡೋಕ್ಕೆ ಹೋಗಲ್ಲ. ಈ ರಂಗೋಲಿಗಳಾದರೆ ಬೇಗ ಬೇಗ ಬಿಟ್ಬಿಡ್ಬೋದು. ಓನಾಗಿ ಡಿಸೈನ್ಗಳನ್ನ ಎಳೆಗಳು ಎಳ್ಕೊಳ್ತಾ ಹೋಗ್ತಾಯಿದ್ರೆ ನಮಗೆ ಡಿಸೈನ್ಗಳು ಹಾಗೆ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಇನ್ನೂ ನೋಡಿ, ಇನ್ನೂ ಬೇಕಾದ್ರೆ ಎಷ್ಟು ದೊಡ್ಡದು ಬೇಕಾದ್ರೆ ಮಾಡ್ಕೋಬೋದು. ಈ ಜೊತೆಗೆ ನಮ್ಮ ಅತ್ತಿಗೆನೂ ನನ್ನ ಜೊತೆ ಕಲರ್ ಫಿಲ್ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡಿದ್ರು. ಸೊ ಅದರಿಂದ ಬೇಗ ಆಯಿತು. ನಾರ್ಮಲಾಗಿ ಇದು ಸನ್ನಿಧಿನೇ ವಿಡಿಯೋ ಮಾಡ್ತಾ ಇರೋದು, ಏಕೆಂದರೆ ನಾನು ಬ್ಯುಸಿಯಾಗಿದ್ದೆ. ನಮ್ಮ ಅತ್ತಿಗೆ ನಾವೆಲ್ಲ ಕಲರ್ ಫಿಲ್ ಮಾಡ್ತಾಯಿದ್ವಿ. ಅರೌಂಡು 9:30 ಆಗಿತ್ತಲ್ವ. ಸೊ ರಾತ್ರಿ ಅಲ್ವಾ. ಸೊ ಅದರಿಂದ ನಾವು ನೈಟ್ ಕೆಳಗಡೆ ಬಂದು ವಿಡಿಯೋ ಮಾಡಬೇಕಾಗಿತ್ತಲ್ವ. ಸೊ ನೋಡಿ ಈ ಥರ ಮಾಡಿದ್ದೀನಿ. ಸಿಂಪಲ್ಲಾಗಿದೆ ಅನ್ನಿಸ್ತು. ಈ ರಂಗೋಲಿ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು, ಹೇಗಿದೆ ಅಂತ ಒಂದು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಫೈನಲಿ ರಂಗೋಲಿ ಫಿಲ್ ಆಯಿತು. ಇನ್ನೂ ದೊಡ್ಡದು ಮಾಡ್ಬೋದಾಗಿತ್ತು. ಸೊ ಸಾಕಿಷ್ಟೇ ಅಂತ ಮಾಡಿದ್ದೀನಿ. ಮಾರ್ನಿಂಗ್ ಫ್ರೈಡೇ ಆಗಿದೆ ನೋಡಿ. ಹೋಪ್ಲಿ ಚೆನ್ನಾಗಿದೆ. ರಂಗೋಲಿ ಏನು ಡ್ಯಾಮೇಜ್ ಆಗಿಲ್ಲ. ಏಕೆಂದರೆ ರೋಡಲ್ಲಿ ನಾಯಿಗಳೆಲ್ಲ ಓಡಾಡ್ತಿರ್ತಾವಲ್ಲ. ಸೊ ಏನಾರು ಆಗಿರುತ್ತೆ ಅಂದ್ಕೊಂಡ್ವಿ, ಏನೂ ಆಗಿರಲಿಲ್ಲ. ಸೊ ಮಾರ್ನಿಂಗ್ ಶುಕ್ರವಾರದಕ್ಕೆ ನಾವು ಚಪ್ರ ಪೂಜೆ ಮಾಡಬೇಕಲ್ವ. ಅದಕ್ಕಿಂತ ಮುಂಚೆ ಗಂಗೆ ಪೂಜೆ ಮಾಡಲೇಬೇಕಲ್ವ. ಸೊ ಗಂಗೆ ಪೂಜೆ ಮಾಡೋಣ ಅಂತ ಚಪ್ರ ಹತ್ರನೇ ರೆಡಿ ಮಾಡ್ಕೊಳ್ತಾ ಇದ್ವಿ. ಸೊ ನಲ್ಲಿರೋ ಕಡೆ ಮಾಡಬೇಕಲ್ವ ಅಂತ, ಸೊ ನಲ್ಲಿರೋ ಕಡೆನೇ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು 5 ಕಳಶದ ಚುಂಬುಗಳನ್ನ ರೆಡಿ ಮಾಡಿದ್ದೀವಿ. ಆಲ್ರೆಡಿ ಒಂದು ಕಳಶ ರೆಡಿಯಾಗಿದೆ. ಸೊ ಏನಪ್ಪ ಎಲ್ಲರೂ ಹೊಂಬಾಳೆ ತೆಂಗಿ ಅಡಿಕೆದು ಹಾಕ್ತಾರಲ್ವ, ಏನು ಇವರು ತೆಂಗಿನ ಮರದ ಹಾಕ್ಬಿಟ್ಟಿದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ. ಸೊ ಏನಿಲ್ಲ, ಅದು ಹೊಂಬಾಳೆ ಸ್ವಲ್ಪ ಮಿಸ್ ಆಯಿತು. ಅವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸ್ವಲ್ಪ ಹೊಂಬಾಳೆ ತೆಂಗಿನ ಮರದ ತಂದುಬಿಟ್ಟಿದ್ರು. ಸೊ ಅದು ಒಳ್ಳೆಯದೇ ಅಲ್ವಾ, ನಮಗೆ ತೆಂಗಿನ ಮರ ಇನ್ನೂ ಶ್ರೇಷ್ಠನೇ ಅಲ್ವಾ ಅಂತ ಹೇಳ್ಬಿಟ್ಟು ಅದನ್ನ ಇಟ್ಟಿದ್ದೀವಿ. ಸೊ ನೆಕ್ಸ್ಟು ತೆಂಗಿನ ಮರದ್ದು ಇಟ್ಟಿದ್ದೀವಲ್ಲ, ಆಲ್ರೆಡಿ ಪೂಜೆ ಎಲ್ಲ ಮಾಡಬೇಡ. ಆಮೇಲೆ ಅಡಿಕೆ ಮರದ ತೊಗೊಂಡು ಬಂದಮೇಲೆ ಹೊಂಬಾಳೆ ಇಡೋಣ ಅಂದ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಮದುವೆ ಮನೆ ಅಂದಮೇಲೆ ಎಲ್ಲರೂ ಸ್ವಲ್ಪ ನೆಂಟರುಗಳಿದ್ದರೆ ಅದಕ್ಕೆ ಮದುವೆ ಕಳೆ ಅನಿಸುತ್ತೆ. ಸೊ ಮಾರ್ನಿಂಗ್ ಆಲ್ರೆಡಿ 6 o'clock ಆಗಿದೆ. ನಾವು ಅರ್ಲಿ ಮಾರ್ನಿಂಗ್ ಎದ್ದು ಏನಿದೆ ಮಾರ್ನಿಂಗ್ ರೊಟೀನೆಲ್ಲ ಮುಗಿಸ್ಕೊಂಡ್ವಿ. 5 ಜನ ಇದ್ವಿ ನಾವು ಕರೆಕ್ಟಾಗಿ. ಪೂಜೆ ಎಲ್ಲ ಗಂಗೆ ಪೂಜೆ ಮಾಡಿಬಿಡೋಣ ಅಂತ. ಗಂಗೆ ಪೂಜೆಗೆ ನಾರ್ಮಲಾಗಿ ಚಿಗಣಿ ಟಮಟ ಮಾಡೇ ಮಾಡ್ತೀವಿ. ಮತ್ತು ಒಂದು ದಾರ, ಕೈಗೆ ದಾರ ಕಟ್ಕೊಳ್ತಾರಲ್ಲ ಆ ಥರ ಎಲ್ಲ ದಾರ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ನೈಟೇ. ಸೊ ಇದೆಲ್ಲ ಆಗಿ ಪೂಜೆ ಎಲ್ಲ ಆಯಿತು. ಸೊ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಇದನ್ನು ಕಂಪ್ಲೀಟ್ ಮಾಡಬೇಡ ಅಂತ ಎಲ್ಲ ಅರಿಶಿನ ಕುಂಕುಮ ಕೊಡ್ತಾಯಿದ್ದಾರೆ. ಇದಕ್ಕೆ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಟ್ಟಾದಮೇಲೆ ಇನ್ನೇನು ನಾರ್ಮಲಾಗಿ ನೆಕ್ಸ್ಟು ಕೆಲಸ ಬಂದು ಚಪ್ರದ ಪೂಜೆ ಮಾಡಬೇಕು. ನೆಕ್ಸ್ಟು ಚಪ್ರ ಪೂಜೆ ಮಾಡಬೇಕಲ್ವ. ಸೊ ಅದಕ್ಕೆ ಇದೊಂದು ಮುಗಿಸ್ಕೊಂಬೋಣ ಅಂತ ಇದು ಮುಗಿಸ್ಕೊಂಡ್ವಿ. ಚಪ್ರ ಪೂಜೆ ಮಾಡಬೇಕು ಅಂದರೆ ಒಂದು ನಾರ್ಮಲಾಗಿ ಒಂದನ್ನು ಕಂಬನ ನೆಟ್ಬಿಟ್ಟು ಅದಕ್ಕೆ ಅರಿಶಿನ ಎಲ್ಲ ಬಳಿದು ಮಾಡ್ತೀವಿ. ಸೊ ಇದು ನಾನು ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ, ಏಕೆಂದರೆ ಮದುವೆ ಕೆಲಸಗಳಿಂದ ತುಂಬ ಕೆಲಸ ಇದ್ದರಿಂದ ನನಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ವಿಡಿಯೋ ಮಾಡಿಕೊಂಡು ವಾಯ್ಸ್ ಓವರ್ ಕೊಡೋದಕ್ಕೆ ತುಂಬ ಟೈಮ್ ಬೇಕಿತ್ತು. ಮದುವೆ ಕೆಲಸಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸ್ಟ್ರೈನು ಆಗಿದೆ. ಸೊ ಅದರಿಂದ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತಿದ್ದೀನಿ. ಮತ್ತು ಇದು ಕಟ್ಟೋದಕ್ಕೆ ನಾರ್ಮಲಾಗಿ ಆಲದ ಮರದ್ದು ಒಂದು ತಂದು ಕಂಬ ಹಾಕ್ತಾರಲ್ವ, ಕಂಬದ ಜೊತೆಗೆ ಜಾಯಿನ್ ಮಾಡ್ತಾರಲ್ವ. ಆಲ್ಮೋಸ್ಟು ಹಿರಿಯರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅವರೇ ಹೇಳಿದ್ರೇ ನಮಗೆ ಗೊತ್ತಾಗೋದು ಏನೇನು ಮಾಡಬೇಕು ಅಂತ. ಬಟ್ ನಮ್ಮ ಅತ್ತೆ ಎಲ್ಲ ಹೇಳ್ತಿದ್ರು ಯಾವುದಾದ್ರು ಏನೇನು ಮಾಡಬೇಕು ಅಂತ. ಸೊ ಒಂದೊಂದಾಗಿ ಅದನ್ನು ಅರೇಂಜ್ ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೆ ಅದೇ
ಕಡಲೆಕಾಳು ಮತ್ತು ಎಳ್ಳು ಮತ್ತು ಅಕ್ಕಿನೆಲ್ಲ ನೆನೆಸಿ ಎಲ್ಲ ಮಾಡಿರ್ತಾರಲ್ಲ, ಅದನ್ನೆಲ್ಲ ಹಾಲು ಹಾಕಿ ಎಲ್ಲ ಮಾಡೋದು. ಒಂದೊಂದಾಗಿ ಹೇಳ್ತಿದ್ರು ಪ್ರೊಸೀಜರ್ ಏನೇನು ಮಾಡಬೇಕು ಅಂತ. ನೆನಪಿದ್ರೂ ಕೂಡ ತುಂಬ ವರ್ಷಗಳು ಯಾವಾಗೋ ಮದುವೆಗಳು ಪ್ರೋಗ್ರಾಮ್ಗಳು ಮಾಡ್ತೀವಿ. ಬಟ್ ದೊಡ್ಡವ್ರು ಇದ್ರೇ ನಮಗೆ ಆವಾಗ ಏನೇನು ಮಾಡಬೇಕು ಅನ್ನೋದು ನೆನಪಾಗೋದು. ಇಲ್ಲಾಂದ್ರೆ ಅಷ್ಟು ಮೆಮೊರಿ ಇಟ್ಕೊಂಡಿರೋಕ್ಕೂ ನಮಗೆ ನೆನಪಿನ ಶಕ್ತಿನೇ ಇರೋದಿಲ್ಲ ಈಗಿನ ಇದರಲ್ಲಿ, ಈಗಿನ ಸ್ಟ್ರೆಸ್ಸಲ್ಲಿ, ಟೆನ್ಷನಲ್ಲಿ. ಸೊ ಹೋಪ್ಫುಲಿ ಮದುವೆ ಗಂಡು ನಮ್ಮ ಅದಕ್ಕೆ ಮಗ ಮನೀಶ್ ಅಂತ ಅವ್ರ ಹೆಸರು. ಸೊ ಅವ್ರು ಬಂದು ಆಶ್ರಮ ಇಟ್ಟು ನಾರ್ಮಲಾಗಿ ಪೂಜೆ ಪ್ರೋಸೆಸ್ನೆಲ್ಲ ಮಾಡಿದ್ರು. ಸೊ ಇದಾದಮೇಲೆ ಅವರು 10:30 ಒಳಗಡೆ ಚಪ್ಪರ ಹಾಕಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಬೇಗ ಇದನ್ನೊಂದು ಮಾಡಿಕೊಟ್ಬಿಟ್ರೆ ಚಪ್ಪರ ಹಾಕೋರು ಬಂದು ಕಂಪ್ಲೀಟ್ ಮಾಡ್ಕೊಳ್ತಾರೆ, ಚಪ್ಪರದ ಕೆಲಸಗಳು ಮುಗಿಸ್ಕೊಳ್ತಾರೆ ಅಂತ ಇದನ್ನು ಆದಷ್ಟು ಬೇಗನೆ ಕೆಲಸಗಳೆಲ್ಲ ಮಾಡ್ಕೊತಾ ಇದ್ವಿ. ಏಕೆಂದರೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ಗಾಳಿ 10:30ಗೆ ರಾಹುಕಾಲ ಬರುತ್ತೆ. ಸೊ ಆದರೂ ಅದ್ರ ಒಳಗಡೆ ನಾವು ಅರಿಶಿನ ಶಾಸ್ತ್ರ ಮಾಡಿ ಶಾಸ್ತ್ರಪತ್ರ ಎಲ್ಲ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಆದಷ್ಟು ಬೇಗ ಕೆಲಸಗಳನ್ನ ಮಾಡಿಕೊಂಡ್ರೆ ಆಮೇಲೆ ನೆಂಟರುಗಳೇನು ಬರ್ತಾರಲ್ಲ ಅವ್ರನ್ನ ಆರಾಮಾಗಿ ಮಾತಾಡಿಸ್ಬೋದು ಅಂತ ಬೇಗ ನಮ್ಮ ಫ್ಯಾಮಿಲೀಲಿ ಆದಷ್ಟು ಬೇಗನೆ ಪ್ರೋಗ್ರಾಮ್ಗಳನ್ನ ಮುಗಿಸ್ಕೊಂಡ್ಬಿಡ್ತೀವಿ. ಏಕೆಂದರೆ ಪೆಂಡಿಂಗ್ ಇಟ್ಕೊಳ್ಳೋದಿಲ್ಲ ನಮ್ಮ ಇದರಲ್ಲಿ. ಸೊ ಇದು ಕಂಪ್ಲೀಟ್ ಆಯಿತು. ಇದನ್ನೆಲ್ಲ ಆದಮೇಲೆ ನೆಕ್ಸ್ಟು ನಾವು ತಿಂಡಿದು ಏನು ಪ್ರೊಸೆಸ್ ಇದೆ, ಸ್ವಲ್ಪ ತಿಂಡಿ ಮಾಡ್ಕೊಳ್ಳೋದಕ್ಕೆ ಅರೇಂಜ್ಮೆಂಟ್ ಮಾಡಬೇಕಿತ್ತು. ನಾರ್ಮಲಾಗಿ ಕ್ಯಾಟ್ರಿಂಗ್ ಎಲ್ಲ ಹೇಳಿರ್ತಾರಲ್ವ, ಫಂಕ್ಷನ್ಗಳಲ್ಲಿ ಮನೇಲೆಲ್ಲ ಮಾಡೋಕ್ಕಾಗಲ್ಲ ಅಂತ. ಸೊ ದೀಪಗಳು ಗಂಗಮ್ಮ ಪೂಜೆ ಮಾಡ್ಬೇಕಾದ್ರೆ ಇಟ್ಟಿದ್ವಲ್ಲ, ಅದನ್ನೇ ತಂದು ಆಚೆ ಇಟ್ವಿ. ಸೊ ಗಾಳಿ ಬೆಳಗ್ಗಿಂದ ಜಾಸ್ತಿ ಉರಿತಾ ಇರಲಿಲ್ಲ. ಸೊ ಇದಾದಮೇಲೆ ನಾನು ಕಳಶ ತಗೊಂಡು ಮನೆ ಒಳಗಡೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಈ ಮದುವೆ ಕೆಲಸಗಳಲ್ಲಿ ನನಗೆ ಕೆಲಸಗಳ ಜೊತೆನೂ ಈ ವಿಡಿಯೋಗಳನ್ನ ಮಾಡ್ಕೊಳ್ಬೇಕು. ಏಕೆಂದರೆ ನಾನು ಅದೇ ಚಾನಲ್ ಮಾಡ್ತಾ ಇರೋದ್ರಿಂದ ನನಗೆ ಮೈಂಡು ಏನೇ ಕೆಲಸ ಇದ್ದರೂ ಇದ್ರದ್ದೊಂದು ವೀಡಿಯೋನ ಮಾಡ್ಕೋಬೇಕು, ನಮ್ಮ ವ್ಯೂವರ್ಸ್ಗೆ ಇದ್ರದ್ದು ಅಪ್ಲೋಡ್ ಮಾಡಬೇಕು ಅಂತಲೇ ಯೋಚನೆ ಮಾಡ್ತಾಯಿರ್ತೀನಿ. ಸೊ ಅದಕ್ಕೋಸ್ಕರನೇ ನನಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡು ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಈ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ದಯವಿಟ್ಟು ಒಂದು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಖುಷಿ ಆಲ್ರೆಡಿ ಅರ್ಶನಕ್ಕೆ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದಾಳೆ. ಸೊ ಈಗ ನಾವು ಮನೆಯವರೆಲ್ಲ ಏನು ಅರ್ಲಿ ಮಾರ್ನಿಂಗ್ ಇನ್ನೂ ಸ್ವಲ್ಪ ನೆಂಟ್ರೇನು ಬಂದಿರಲಿವಲ್ಲ. ಸೊ ನಾವಿಷ್ಟೇ ಜನ ಇದ್ವಿ. ಸೊ ನಾವೇನು ಇಷ್ಟು ಜನ ಇದ್ವಲ್ಲ, ಸ್ವಲ್ಪ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಒಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಫಸ್ಟ್ ಇರೋದು ಅವರು ನಮ್ಮ ಅತ್ತೆ. ಅವರು ನಮ್ಮ ಅಪಾರ್ಟ್ಮೆಂಟಲ್ಲೇ ಇರೋದು. ದೊಡ್ಡಮ್ಮನ ಮಗಳಾಗಬೇಕು. ಇವರು ನಮ್ಮ ಅತ್ತೆಯವರ ಅಣ್ಣನ ಮಿಸ್ಸಸ್ಸು, ಇವ್ರು ನಮ್ಮ ಅತ್ತಿಗೆ, ನನ್ನ ಮಗಳು ಮತ್ತು ನಾನು. ಚಿಕ್ಕವಳು ಫುಲ್ ಬ್ಯುಸಿಯಾಗಿದ್ಲು, ಅವಳಂತೂ ಕ್ಯಾಮ್ರಾದಲ್ಲಿ ನನಗೆ ಸಿಕ್ಕಲೇ ಇಲ್ಲ. ಸೊ ನಾವು ಅರಿಶಿನ ಶಾಸ್ತ್ರಕ್ಕೆ ರೆಡಿ ಆಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ನಾನು ಯೆಲ್ಲೋ ಕಲರ್ ಸ್ಯಾರಿ, ನಾನು ಫಸ್ಟ್ ಟೈಮು ಸ್ವಲ್ಪ ಯೆಲ್ಲೋ ಗ್ರೀನ್ ಕಾಂಬಿನೇಷನ್ ಇರೋ ಸ್ಯಾರಿ ತೊಗೊಂಡಿರೋದು. ನನಗಷ್ಟು ಇದು ಇಷ್ಟ ಆಗಿರಲಿಲ್ಲ ತೊಗೊಂಡಾಗ, ಬಟ್ ನಾನು ವೇರ್ ಮಾಡಿದಾಗ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು, ಚೆನ್ನಾಗಿ ಕಾಣ್ತಿದೆ ಅನ್ನಿಸ್ತು. ಇದಕ್ಕೆ ನಾನು ಮಿಷಿನ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ. ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಸೋಷ್ಟು ಟೈಮ್ ಇರಲಿಲ್ಲ. ಸೊ ಅದಕ್ಕೆ ಫಸ್ಟ್ ಟೈಮ್ ಮಿಷಿನ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ, ತುಂಬ ಚೆನ್ನಾಗಿ ಬಂತು. ಮೊದಲನೇದಾಗಿ ನಮ್ಮ ಅತ್ತೆಯವರು, ನಾನು ಆಲ್ರೆಡಿ ಹೇಳ್ದಾಗೆ ನಮ್ಮ ಮನೀಶ್ಗೆ ಅಷ್ಟು ಗ್ರ್ಯಾಂಡು ಇದು ಇಷ್ಟ ಇರಲಿಲ್ಲ. ಸೊ ಸಿಂಪಲ್ಲಾಗಿ ನಾವು ಬ್ಯಾಕ್ಗ್ರೌಂಡ್ ಏನಿದೆ ಸಿಂಪಲ್ಲಾಗಿ ಮಾಡಿಸಿದ್ದಾರೆ ಅವರು. ಸೊ ಅರಿಶಿನ ಶಾಸ್ತ್ರಕ್ಕೆಲ್ಲ ಯಾರ್ಯಾರು ಅಷ್ಟೊತ್ತಿಗೆಲ್ಲ ನೆಂಟರೆಲ್ಲ ಬಂದಿದ್ದರು. ಒಬ್ಬರಾದ್ಮೇಲೆ ಒಬ್ಬರು ಅರಿಶಿನ ಶಾಸ್ತ್ರ ಮಾಡೋಕ್ಕೆ ರೆಡಿ ಆಗ್ತಿದ್ರು. ಹಾಗೆ ನಾನು ಕೂಡ ಅರಿಶಿನ ಶಾಸ್ತ್ರ ಮಾಡೋದಕ್ಕೆ ಅಂತ ರೆಡಿ ಮಾಡ್ತಿದ್ದೀವಿ. ಹಾಗೆ ಎಲ್ಲರೂ ಮಾಡ್ತಾಯಿದ್ದೀವಿ. ಸೊ ಇದು ಅರಿಶಿನಕ್ಕೆ ಸ್ಪೆಷಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ, ಅರಿಶಿನ ಮತ್ತು ಮೆಂತೆಯನ್ನು ನೆನೆಸ್ಬಿಟ್ಟು ರುಬ್ಬಿರ್ತಾರಲ್ಲ, ಅದ್ರ ಜೊತೆಗೆ ಹಾಕಿ ಅರಿಶಿನ ಎಣ್ಣೆ ಎಲ್ಲ ಹಾಕಿ ಸ್ವಲ್ಪ ರೋಸ್ ವಾಟರು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡೋದ್ರಿಂದ ನಮಗೆ ಏನು ಅರಿಶಿನ ಹಚ್ತೀವಲ್ಲ ಅವ್ರಿಗೆ ಅದರಿಂದ ಕೆಮಿಕಲ್ ರಿಯಾಕ್ಷನ್ನು ಕೂಡ ಏನೂ ಆಗೋಲ್ಲ. ಸ್ವಲ್ಪ ಬಾಡಿಗೂ ಕೂಡ ತಂಪಾಗಿರುತ್ತೆ. ಏಕೆಂದರೆ ಅರಿಶಿನ ತುಂಬ ಓವರ್ ಹೀಟ್ ಅಲ್ವಾ. ಸೊ ಅದರಿಂದ ನಾವು ಮೆಂತೆ ಹಿಟ್ಟು ಪುಡಿ ಬೆಳೆಸಿರೋದ್ರಿಂದ ನಮಗೆ ಯಾವುದೇ ರೀತಿ ಪಿಂಪಲ್ ಕೂಡ ಆಗೋದಿಲ್ಲ. ಸ್ವಲ್ಪ ಬಾಡಿನ ಕೂಲ್ನು ಕೂಡ ಮಾಡುತ್ತೆ. ಸೊ ಇದರಲ್ಲಿ ರೋಸ್ ವಾಟ್ರು ಹಾಕಿರೋದ್ರಿಂದ ರೋಸ್ ವಾಟ್ರ್ ನಮಗೆ ಗ್ಲೋಯಿಂಗ್ ಕೊಡುತ್ತೆ. ನಮಗೇನೇ ಒಂದು ಡ್ಯಾಮೇಜ್ ಆಗದೆ ಇರೋಂಗೆ ನಮ್ಮನ್ನ ಸ್ಕಿನ್ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಅದರಿಂದ ಇದರಲ್ಲಿ ಅರಿಶಿನದಲ್ಲಿ ಇದನ್ನೆಲ್ಲ ಕಲಿಸ್ಬಿಟ್ಟು ಹುಡುಗನಿಗೆ ಎಲ್ಲ ಹಚ್ತಾಯಿದ್ದೀವಿ. ಹಾಗೆ ನನ್ನ ಮಗಳು ಮತ್ತು ಸನ್ನಿಧಿ ಮತ್ತು ಖುಷಿ ಇಬ್ಬರು ಕೂಡ ಹಾಗೆ ಸಿಂಪಲ್ಲಾಗಿ ಹಚ್ಚಿದ್ರು. ಅರಿಶಿನ ಅವ್ರಿಗೆ ಹಚ್ಚೋಕ್ಕೆ ತುಂಬ ಇಷ್ಟ ಇತ್ತು, ಹಾಗೆ ಹಚ್ಚಿದ್ವಿ. ಯಾರ್ಯಾರು ಬಂದಿರೋ ಎಲ್ಲರೂ ಸಹ ಅರಿಶಿನದ್ದೇನಿದೆ ಎಲ್ಲ ಹಚ್ಕೊಂಡ್ವಿ. ಇದು ಚೌಟ್ರಿಲೂ ಸಹ ಮಾಡ್ತೀವಿ, ಬಟ್ ಇಷ್ಟೊಂದು ಟೈಮ್ಗಳೆಲ್ಲ ಸಿಗೋದೇ ಇಲ್ವಲ್ಲ. ಏಕೆಂದರೆ ನೈಟು ಎಲ್ಲ ರಿಸೆಪ್ಷನ್ ಇಟ್ಬಿಟ್ಟಿರ್ತಾರೆ.
ಸೊ ನೈಟೆಲ್ಲ ರಿಸೆಪ್ಷನಲ್ಲಿ ನಿಂತಿನೇ ಅವ್ರಿಗೆ ಸ್ಟ್ರೈನ್ ಆಗಿರುತ್ತೆ. ಇಷ್ಟೊಂದು ಖುಷಿಯಾಗಿ ಹ್ಯಾಪಿಯಾಗಿ ಅರ್ಶಿನ ಹಚ್ಕೊಳ್ಳೋದು ಅಷ್ಟಕ್ಕಷ್ಟೇ ಅಂತ ನನ್ನ ಪ್ರಕಾರ ನನಗೆ ಗೊತ್ತಿರೋದು. ಅಷ್ಟು ಶಾಸ್ತ್ರಗಳು ಅರ್ಶಿನ ಶಾಸ್ತ್ರನೇ ಸ್ವಲ್ಪ ಸ್ಕಿಪ್ ಮಾಡಿರ್ತಾರೆ ಎಷ್ಟೋ ಜನ. ಸಿಂಪಲಾಗಿ ಹಾಗೆ ಒಂದು ಮಾಡಿಬಿಟ್ಬಿಡ್ತಾರೆ. ತುಂಬ ಅದನ್ನು ಮಾಡಲೇಬೇಕು ಅಂತ ಮಾಡೋದು ಇಲ್ಲ. ಸೊ ಎಲ್ಲ ಗಂಡಸರುಗಳು ಬಂದಿದ್ದರು, ಎಲ್ಲರೂ ಹಚ್ಚಿದ್ರು. ಹಾಗೆ ನಮ್ಮ ಮನೆಯವರು ಈ ಗಂಡಸರೆಲ್ಲ ಯಾರು ಹಚ್ತಾರೆ ಅಂತ ಹೇಳ್ತಿದ್ರು. ಸೊ ಫೋರ್ಸ್ಫುಲಿ ಅವರು ಹೋಗಿ ಸ್ವಲ್ಪ ಅರಿಶಿನ ಎಲ್ಲ ಹಚ್ಚಿದ್ರು. ಹಚ್ಲೋ ಬೇಡವೋ ಅಂತ ಹಚ್ತಿದ್ದಾರೆ ನೋಡಿ ಅವರು. ಸೊ ಅದಾದಮೇಲೆ ನಮ್ಮ ಮನೀಶ್ ಅವರಮ್ಮ ಅಂದರೆ ನಮ್ಮ ಅತ್ತಿಗೆಯವರು, ಅವರು ಸಹ ಅರಿಶಿನ ಶಾಸ್ತ್ರ ಎಲ್ಲ ಮಾಡಿದ್ರು. ಸೊ ಇದೆಲ್ಲ ಆದಮೇಲೆ ಆರತಿ ಮಾಡಬೇಕಲ್ವ. ಸೊ ಆರತಿ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡು ಒಂದು ಆರತಿ ಎಲ್ಲ ಮಾಡಿದ್ವಿ. ಯಾರೆಲ್ಲ ಬಂದ್ವಿ ಎಲ್ಲ ಸೇರಿ ಒಂದು 5 ಜನ ಮಾತ್ರ ಆರತಿ ಮಾಡಿದ್ದೀವಿ. ಸೊ ಇದೆಲ್ಲ ಆದಮೇಲೆ ಅವರು ಸ್ನಾನ ಎಲ್ಲ ಮಾಡ್ಕೊಂಡು ಬರ್ತಾರಲ್ವ. ಸೊ ಅದಾದಮೇಲೆ ನಾವು ಶಾಸ್ತ್ರಪತ್ರ ಕುಟ್ಟೋದಕ್ಕೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ತೀವಿ ಅಲ್ವಾ. ಸೊ ನಾನು ತುಂಬ ಎಫರ್ಟ್ ಹಾಕಿ ಸ್ವಲ್ಪ ಕೆಲಸದಲ್ಲಿ ಮಧ್ಯದಲ್ಲೇ ವೀಡಿಯೋ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದು ಟೆರೆಸಲ್ಲಿ ಮಾಡಿರೋದು. ಸ್ವಲ್ಪ ಏಕೆಂದರೆ ಮಳೆ ಟೈಮು ಇತ್ತು, ಸ್ವಲ್ಪ ತಂಪಾಗಿರುತ್ತೆ ಅಂದ್ಕೊಂಡು ಅರೇಂಜ್ಮೆಂಟ್ ಮೇಲೆ ಮಾಡಿದ್ರು. ಸ್ವಲ್ಪ ಏಕೆಂದರೆ ಅರಿಶಿನದೆಲ್ಲ ಇರೋದ್ರಿಂದ ಇದಾಗುತ್ತೆ ಅಂತ. ಸೊ ಅದರಿಂದ ಅದನ್ನ ಅಲ್ಲೇ ಅರೇಂಜ್ ಮಾಡಿದ್ವಿ. ಸೊ ಇದಾದಮೇಲೆ ಕೆಳಗಡೆ ನಾವು ಶಾಸ್ತ್ರಪತ್ರ ಕುಟ್ಟೋದಕ್ಕೆಲ್ಲ ಅರೇಂಜ್ ಮಾಡಿದ್ವಿ. ಒನಕೆ ಮತ್ತು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಮೊದಲು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ನಾವು ಒನಕೆಗೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಕಳಶದ ಆರತಿ ಎಲ್ಲ ಮಾಡಿ ಪೂಜೆ ಮಾಡಿದ್ವಿ. ಮೊದಲನೇದಾಗಿ ನಾನು, ನಮ್ಮ ಅತ್ತಿಗೆ ಮತ್ತು ನಮ್ಮ ಅತ್ತೆ 3 ಜನನು ಇದು ಶಾಸ್ತ್ರಪತ್ರ ಕುಟ್ಟೋದಕ್ಕೆ ಏನು ನಾವು ಮಾಡ್ಕೊಳ್ತೀವಲ್ಲ ಅದನ್ನ ಫಸ್ಟು ನಾವು ಸ್ಟಾರ್ಟ್ ಮಾಡಿದ್ವಿ. ಪ್ರತಿಯೊಬ್ಬರು ಎಲ್ಲರೂ ಬಂದಿರೋರು ಎಲ್ಲರೂ ಕೂಡ ಮಾಡಬಹುದು. ಮೊದಲನೇದಾಗಿ ಒಂದು 3 ಜನದಿಂದ ಸ್ಟಾರ್ಟ್ ಮಾಡಿಸ್ಬಿಟ್ರೆ ಎಲ್ಲರೂ ಕೂಡ ಮಾಡ್ಕೊಂಡು ಹೋಗ್ಬೋದು ಅಂತ ಮಾಡ್ತಾಯಿದ್ದೀವಿ. ನೀವು ನಿಮ್ಮ ಮನೆಗಳಲ್ಲಿ ಮದುವೆಗಳಲ್ಲಿ ಇದೇ ರೀತಿ ಮಾಡ್ತೀರಾ? ಹೇಗೆ ನಮ್ಮ ಸಂಪ್ರದಾಯದಲ್ಲಿ ಹೀಗೆ ಇರುತ್ತಾ, ಇಲ್ಲ ನೀವು ಡಿಫ್ರೆಂಟಾಗಿ ಮಾಡ್ತೀರಾ? ಹೇಗೆ ಮಾಡ್ತೀರಾ? ಏನಾದ್ರು ಬೇರೆ ರೀತಿ ಮಾಡೋದಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಮ್ಮ ಹಸ್ಬೆಂಡಂತೂ ಇದಕ್ಕೆ ಬರೋದಕ್ಕೆ ಹಿಂದೆ ಹೋಗ್ತಾಯಿದ್ರು. ಅಲ್ಲೆಲ್ಲರೂ ಫೋರ್ಸ್ ಮಾಡಿದ್ದಕ್ಕೆ ಬಂದು ಇದನ್ನೊಂದು ವ್ಯೂ ಮಾಡ್ಕೊಳ್ಳೋಣ ಅಂತ ಕರೆದಿದ್ದಕ್ಕೆ ಬಂದು ಒನಕೆ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ. ಅವರೆಲ್ಲ ಇದರಲ್ಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಫೋಟೋಗೂ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸೊ ನಮ್ಮ ಮನೆಯವರು ಸೋದರ ಮಾವ ಆಗಿರೋದ್ರಿಂದ ಕಾಲಿಗೆ ಅದೇನೋ ಬೆಳ್ಳಿದೇನೋ ಹಾಕ್ತಾರಲ್ಲ ಅದನ್ನು ಹಾಕ್ತಾಯಿದ್ದಾರೆ. ಎಲ್ಲರ ಕಡೆ ಸಾಮಾನ್ಯವಾಗಿ ಸೋದರ ಮಾವನೇ ಮಾಡೋದು ಅಂತ ನನಗೆ ಗೊತ್ತಿರೋ ಪ್ರಕಾರ ಹಾಗೆ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಆದಮೇಲೆ ಶಾಸ್ತ್ರಪತ್ರ ಕುಟ್ಟಾದಮೇಲೆ ಅವ್ರಿಗೆ ನಾವೊಂದು ಮಡ್ಲಕ್ಕಿ ಹಾಕ್ತೀವಲ್ಲ ಹುಡುಗರಿಗೂ. ಸೊ ಹಾಗೆ ಒಂದು ಮೇನ್ ಇದೆ ಪ್ರೋಸೆಸ್, ಅದನ್ನ ಮಾಡ್ತಾಯಿದ್ದೀವಿ. ಆಮೇಲೆ ಶಾಸ್ತ್ರಪತ್ರ ಕುಟ್ಟರೆ ಸಹ ಸಾಮಾನ್ಯವಾಗಿ ನಾವು ಹುಡುಗಿಗೆ ಏನು ತಂದಿರ್ತೀವಿ, ಬಟ್ಟೆಗಳು, ಹುಡುಗನ ಬಟ್ಟೆಗಳು, ಮತ್ತು ನಾವೇನು ಚಿನ್ನ ಹುಡುಗಂಗೆ ಕೊಡ್ತಿರ್ತೀವಿ, ಹುಡುಗಿಗೆ ಕೊಡ್ತಾ ಇರ್ತೀವಲ್ಲ ಅದನ್ನೆಲ್ಲ ದೇವರಿಗೆ ಭಗವಂತನಿಗೆ ಇಟ್ಟು ನಾವು ಪೂಜೆ ಎಲ್ಲ ಮಾಡಿ ಎಲ್ಲ ಶುಭ ಕಾರ್ಯಗಳು ಯಾವುದೇ ರೀತಿ ತೊಂದರೆ ಇಲ್ದರ ನಡೀಲಿ ಅಂತ ತಾಯಿಗೆ ಪೂಜೆ ಮಾಡೋದಕ್ಕೋಸ್ಕರನೇ ನಾವೆಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಮಾಡ್ತೀವಿ. ಮದುವೆಗಳಲ್ಲಿ ಸಾಮಾನ್ಯವಾಗಿ ಇದನ್ನು ಮಾಡ್ತೀವಿ. ಸೊ ಅದನ್ನು ಮಾಡ್ಕೊಂಡು ನಮ್ಮ ಅತ್ತಿಗೆಯವರು ಒಂದು ಸಂಘಕ್ಕೆ ಹೋಗ್ತಾರೆ. ಆ ಸಂಘದಿಂದ ಒಂದು 20-30 ಜನ ಫ್ರೆಂಡ್ಸ್ಗಳು ಬಂದಿದ್ದರು. ಅವರು ಲಲಿತ ಸಹಸ್ರನಾಮ ಮತ್ತು ಆ ಸಂಘದಲ್ಲಿ ಏನೇನೋ ಪೂಜೆಗಳು, ಏನೇನು ಸ್ತೋತ್ರಗಳು ಓದ್ತಾರಲ್ಲ ಅದನ್ನೆಲ್ಲ ಸ್ವಲ್ಪ ಪಠನೆ ಮಾಡಿಕೊಂಡ್ರು. ಸೊ ಇದಾದಮೇಲೆ ಪೂಜೆಗೆ ಮಹಾಮಂಗಳಾರತಿ ಮಾಡ್ಕೊಂಬೋಣ. ಆಲ್ರೆಡಿ 12 ಆಯಿತು, ಏಕೆಂದರೆ ರಾಹುಗಾಲ ಇತ್ತು. ಅಲ್ಲಿವರೆಗೂ ಎಲ್ಲ ಕೆಲಸಗಳು ಮುಗಿಸ್ಕೊಂಡು 12:30 ಆದಮೇಲೆ ನಾರ್ಮಲಾಗಿ ಒಂದು ಆರತಿ ಎಲ್ಲ ಮಾಡ್ಕೊಂಡ್ವಿ. ಸೊ ಅದೆಲ್ಲ ಆದಮೇಲೆ ನಾವು ಆ ಡೆಕೋರೇಷನ್ಗೆ ತಂದಿದ್ದು ಹೂವುಗಳನ್ನೆಲ್ಲ ಡೆಕೋರೇಷನ್ ಮಾಡಿದ್ದೆ. ಸೊ ಒಂದು ಹೂವು ಹಾಗೆ ಉಳ್ಕೊಂಡ್ಬಿಟ್ಟಿತ್ತು. ಸೊ ಅದನ್ನು ಎಲ್ಲಿಗೆ ಹಾಕೋದು ಅಂತ ರಾತ್ರಿಯೇ ಯೋಚನೆ ಮಾಡಿಟ್ಟಿದ್ದೆ. ದೀಪದ ಅಲಂಕಾರಕ್ಕೆ ಮಾಡೋಣ ಅಂತ ಅಂದ್ಕೊಂಡಿಟ್ಟಿದ್ದು. ಬಟ್ ದೀಪದ ಅಲಂಕಾರಕ್ಕೆ ಮಾಡೋದಕ್ಕೆ ಆವಾಗ ಜ್ಞಾಪನನೇ ಬರಲಿಲ್ಲ, ಮರ್ತೋಗ್ಬಿಟ್ಟೆ. ಸೊ ಅಷ್ಟೊತ್ತು ಶಾಸ್ತ್ರಪತ್ರ ಎಲ್ಲ ಕುಟ್ಕೊಂಬಿಟ್ವಲ್ವ.
ದೇವ್ರ ಮನೆಯಲ್ಲೇ ಮಂಟಪ ಇತ್ತಲ್ವ, ಸೊ ಮಂಟಪಕ್ಕೆ ಹಾಕ್ಬೋಣ ಅಂತ ಮಂಟಪಕ್ಕೆ ಎಲ್ಲ ಹಾಕ್ತಾಯಿದ್ದೀನಿ. ಸೊ ಇದು ಇವತ್ತು ದೇವತೆ ಕಾಲದ್ದು ವ್ಲಾಗ್ ಆಗಿತ್ತು. ಮತ್ತು ಈಗ ಮೆಹಂದಿಯವ್ರು ಬರ್ತಾರೆ ಅಂತ ಮನೆಗೆ ಅಂತ ಹೇಳಿದ್ರು ಅಷ್ಟೊತ್ತಿಗೆಲ್ಲ ನೆಂಟರೆಲ್ಲ ಮನೆಗೆ ಹೋಗ್ಬಿಟ್ಟಿದ್ರು. ಮೆಹಂದಿಯವ್ರು ಮನೆಗೆ ಬಂದಾಗ ಅರೌಂಡು 7:30 ಆಗಿತ್ತು, ತುಂಬ ಲೇಟಾಗಿ ಹೋಗಿತ್ತು. ಸೊ ಮೊದಲನೇದಾಗಿ ನಮ್ಮ ಸನ್ನಿಧಿನೇ ಮೆಹಂದಿ ಬಿಡಿಸ್ಕೊಳ್ತೀನಿ ಅಂತ ಹೇಳಿದ್ರು. ಸೊ ಅವಳಿಗೆ ಇಂಡಿಯನ್ನು ಫುಲ್ಲು ಕೈಗೆ ಬೇಕು ಅಂತ ಹೇಳಿದ್ರು. ಸೊ ನಾವು ಬೇಡ, 2 ಕಡೆಗೂ ಅರೇಬಿಕ್ಕು ಆದರೆ ಬೇಗ ಆಗೋಗುತ್ತೆ, ಆಲ್ರೆಡಿ 7:30 ಆಗೋಗಿತ್ತು, ಇನ್ನು ಎಲ್ಲರಿಗೂ ಬಿಡೋದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸೊ ನಾವು 2 ಕೈಗೂ ಅವಳಿಗೆ ಅರೇಬಿಕ್ನ ಡಿಸೈನ ಬಿಡಿಸ್ಕೊಂಡ್ವಿ. ಅವರು ತುಂಬ ಫಾಸ್ಟಾಗಿ ಅವ್ರದ್ದೇ ಓನ್ ಡಿಸೈನಲ್ಲಿ ಬಿಡಿಸ್ಕೊಳ್ತಾ ಹೋಗ್ತಾಯಿದ್ರು. ಸೊ ಹಾಗೆ ನಾನು ನೋಡೋಣ ಅಂತ ಒಂದೇ ಒಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬಿಡಿಸಿದ್ರು, ಹಾಗೆ ಚೆನ್ನಾಗೂ ಕಲರ್ ಬರುತ್ತೆ ಅಂತ ಹೇಳಿದ್ರು. ಏಕೆಂದರೆ ಇದು ಅವರು ಓನಾಗೆ ಮನೇಲೇ ಮಾಡಿರ್ತಾರೆ. ಸೊ ನಾವು ಮಾಮೂಲಿ ಕೋನ್ ತಂದು ಹಾಕ್ಕೊಳ್ತೀವಲ್ಲ, ಆ ಥರ ಇರಲಿಲ್ಲ, ಅವರೇ ಮನೇಲೇ ಪ್ರಿಪ್ರೇಷನ್ ಮಾಡಿರೋದು. 2 ಅವರ್ ಬಿಟ್ಟರೆ ಸಾಕು, ಅದೇ ಕಲರ್ ಬರುತ್ತೆ, ನೀನು ವಾಶ್ ಔಟ್ ಏನು ಮಾಡೋದು ಬೇಡ, ಡ್ರೈ ಮಾಡಿ ಅಂತ ಹೇಳಿದರು. ಸೊ ಸನ್ನಿಧಿದು ಆಯಿತು ಮೆಹಂದಿ. ಖುಷಿ ಸ್ವಲ್ಪ ಅವಳು ಅರೇಬಿಕ್ ಡಿಸೈನ್ ಅವಳಿಗೆ ಅಷ್ಟಿಷ್ಟ ಆಗಲ್ಲ. ಅವಳು ಯಾವಾಗಲೂ ಇಂಡಿಯನ್ದೇ ಜಾಸ್ತಿ ಇಷ್ಟಪಡೋದು, ಕೈ ತುಂಬ ನಮಗೆ ಕಂಪ್ಲೀಟಾಗಿ ಕವರ್ ಆಗಬೇಕು ಅಂತಾಳೆ. ಸೊ ಅವಳು 2 ಕೈಗೂ ನನಗೆ ಇಂಡಿಯನ್ನೇ ಬೇಕು ಅಂತ ಹೇಳಿದ್ರು. ಸೊ 2 ಕೈಗೂ ಇಂಡಿಯನ್ನೇ ಬಿಡಿಸ್ಕೊಂಡ್ಳು ಮೆಹಂದಿನ. ಬಟ್ ಒಣಗೋದಕ್ಕೆ ಅವಳಿಗೆ ತುಂಬ ಲೇಟ್ ಆಯಿತು. ನಾನು ಅಷ್ಟೇ ಅರೇಬಿಕ್ಕೆ ಬಿಡಿಸ್ಕೊಂಡೆ, ಯಾಕೆಂದರೆ ಬೇಗ ಆಗುತ್ತೆ, ಅದಕ್ಕೆ ವೆಯ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಂಡಿಯನ್ ಆದರೆ ತುಂಬ ಹೊತ್ತು ಕಾಯಬೇಕು ಅಂತ ಹೇಳ್ಬಿಟ್ಟು 2 ಕೈಗೂ ನಾನು ಅರೇಬಿಕ್ಕೆ ಬಿಡಿಸ್ಕೊಳ್ತಾ ಇದ್ದೀನಿ. ಹೇಗೋ ನಮ್ಮ ಮನೇಲಿ ಏನು ಪ್ರೋಗ್ರಾಮ್ ಆಯಿತು ಅದ್ರ ಬಗ್ಗೆ ಒಂದು ನಿಮಗೆ ಲೆಂತಿ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು, ನಮ್ಮ ನಮ್ಮ ಅತ್ತಿಗೆ ಮಗನ ಮದುವೆ ಫಂಕ್ಷನಲ್ಲಿ ನಾವು ಯಾವ ರೀತಿ ಅರೇಂಜ್ ಮಾಡಿದ್ದೀವಿ, ನಿಮ್ಗೆ ಇಷ್ಟ ಆಯಿತಾ, ನಿಮ್ಗೊಂದು ಕಮೆಂಟ್ ಮೂಲಕ ನಮಗೆ ಏನು ಅನ್ನಿಸ್ತು ಅನ್ನೋದನ್ನ ತಿಳಿಸ್ಕೊಡಿ. ಸೊ ಲಾಸ್ಟ್ ಫೈನಲಿ ನಮ್ಮ ಅತ್ತೆಯವರು ಮೆಹಂದಿ ಬೇಡ ಅಂತ ಹೇಳ್ತಿದ್ರು. ಸೊ ಫೈನಲಿ ಅವ್ರು ಇಲ್ಲ ನೀವು ಹಾಕಿಸ್ಕೊಳ್ಳಿ ಅಂತ ಹೇಳಿ ಅವ್ರಿಗೊಂದು ಲಾಸ್ಟು ನಾವು ಮೆಹಂದಿ ಹಾಕ್ಸ್ಕೊಳ್ತಾ ಇದ್ವಿ. ಇದು ಬಂದುಬಿಟ್ಟು ಶುಕ್ರವಾರದ ವ್ಲಾಗ್ ಆಗಿದೆ, ದೇವತಾ ಕಾರ್ಯದ ವ್ಲಾಗ್ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತಾ ಇದ್ದೀನಿ. ನಮ್ಮ ವಿಡಿಯೋಗಳನ್ನ ಹೆಚ್ಚೆಚ್ಚು ನೋಡ್ತಾ ಇರಿ, ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಫೈನಲಾಗಿ ಎಲ್ಲರೂ ಮೆಹಂದಿ ಹಾಕ್ಸ್ಕೊಂಡಿದ್ವಿ. ಸೊ ಲಾಸ್ಟ್ ಫೈನಲಿ ಎಲ್ಲರದ್ದು ಮೆಹಂದಿ ಕೈಯಲ್ಲಿ ಎಲ್ಲ ಮೆಹಂದಿ ತುಂಬಿಕೊಳ್ತು. 2 ಅವರ್ಸ್ ಬಿಟ್ಟು ವಾಶ್ ಮಾಡಿ ಅಂತ ಹೇಳಿದರು. ಆಲ್ರೆಡಿ ಇದೆಲ್ಲ ಮುಗಿಸೋದಕ್ಕೆ 9 o'clock ಆಯಿತು, ಅವರು ಮೆಹಂದಿ ಎಲ್ಲ ಹಾಕೋದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮದುವೆ ಪ್ರಿಪ್ರೇಷನ್ ಹೇಗೆ ಮಾಡ್ಕೊಂಡ್ವಿ, ನಾವು ಚೌಟ್ರಿಗೆಲ್ಲ ಹೋದ್ವಿ, ಹೇಗೆ ನಡೀತು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಾಯ್, ಥ್ಯಾಂಕ್ ಯು.